ಕನ್ನಡದ ಕಲಾ ಬಾಂಧವರೆಲ್ಲರಿಗೂ ಸ್ವಾಗತ. ಮೊದಲಿನ ಅಧ್ಯಾಯಗಳಲ್ಲಿ ತಿಳಿಸಿದಂತೆ ಇದು ಶ್ರೀಯುತ ಚಂದ್ರಮೌಳಿಯವರು ರಚಿಸಿರುವ ಭಗವದ್ಗೀತೆಯನ್ನಾಧಾರಿತ ಕನ್ನಡಂ ಸಿರಿಗೆಲ್ಗೆ ಗೀತಂ ಭೂವಿಬಾಳ್ಗೆ ಚತುಷ್ಪಾದ ಗಮಕ ರೂಪ ನಮನಂ ಎಂಬ ಕಾವ್ಯರತ್ನವನ್ನು ಗಮಕ ಕಲಾ ಪರಿಷತ್ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿಯವರ ಆಶೀರ್ವಾದದೊಂದಿಗೆ ಹೊರತಂದಿರುವ ಒಂದು ಪ್ರಸ್ತುತಿ. ಕೇಳಿ ಆನಂದಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲಿಂಕ್ ಅನ್ನು ತಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಎಂದು ಕಳಕಳಿಯ ಮನವಿ. ಅಧ್ಯಾಯ 4 ಜ್ಞಾನಯೋಗ. ಆಶಾತ್ಯಜಿತದಿಂ ಪುರುಷನ್ ನಿರಾಶಯಿಂ ಬಾಹ್ಯ ಇಂದ್ರಿಯ ಯತ್ ಚಿತ್ತಾತ್ಮನದಿಂ ಕೇವಲ ಶಾರೀರ ಬಂಧ ಕರ್ಮದಿಂ ಆಗುವನ್ ಈ ಯೋಗಿ ಬಂಧ ಮುಕ್ತಂ. ಆಸೆಯನ್ನು ತ್ಯಜಿಸುವುದರಿಂದ ಪುರುಷನು ರಾಶಿ ಇಲ್ಲದೆ ಬಾಹ್ಯ ಇಂದ್ರಿಯ ಯಥಾವತ್ ಇರುವ ಚಿತ್ತದ ಆತ್ಮನದಿಂದ ಕೇವಲ ಶಾರೀರ ಬಂಧ ಕರ್ಮದಿಂದ ಈ ಯೋಗಿಯು ಬಂಧಮುಕ್ತನಾಗುವನು. ಯದೃಚ್ಛಾಲಾಭದೊಳ್ ಸಂಪೂರ್ಣ ತುಷ್ಟದಿಂ ಶೀತೋಷ್ಣದ್ವಂದ್ವಮಂ ಪೂರ್ಣ ಮೀರಿದವಂ ಗುಣಗಳು ಗುಣದಿಂ ತೊಡಗುವೆಂ ಅರಿತವಂ ಸಂಪೂರ್ಣ ಲೌಕಿಕ ಕರ್ಮಬಂಧ ಮುಕ್ತಂ. ಬಯಸದ ಲಾಭದಲ್ಲಿ ಸಂಪೂರ್ಣ ತೃಪ್ತಿಯಿಂದ ಶೀತ ಉಷ್ಣ ದ್ವಂದ್ವವನ್ನು ಪೂರ್ಣವಾಗಿ ಮೀರಿದವನು, ಗುಣಗಳು ಗುಣದಿಂದ ತೊಡಗುವವು ಎಂದು ಅರಿತವನು, ಸಂಪೂರ್ಣ ಲೌಕಿಕತೆಯಿಂದ ಕರ್ಮಬಂಧ ಮುಕ್ತನು. ಧರ್ಮ ಅಧರ್ಮ ಬಂಧ ಮುಕ್ತಂ ಪೂರ್ಣ ಜ್ಞಾನ ಅವಸ್ಥಿತ ಚೇತನಂ ನಿರಾಸಕ್ತದಿಂ ಯಜ್ಞ ಕರ್ಮ ಕೃತಂ ನಿಶ್ಚಿತದಿ ಫಲಸಹಿತ ಕರ್ಮವೀಂ ನಾಶಂ ನಿರಾಸಕ್ತದಿಂ ಫಲಸಹಿತ ಕರ್ಮವೀಂ ನಾಶಂ. ಧರ್ಮ ಅಧರ್ಮ ಬಂಧ ಮುಕ್ತನು ಪೂರ್ಣ ಜ್ಞಾನಾವಸ್ಥೆಯಲ್ಲಿರುವ ಚೇತನನು, ನಿರಾಸಕ್ತತೆಯಿಂದ ಯಜ್ಞ ಕರ್ಮ ಮಾಡುವವನು. ಫಲಸಹಿತವಾದ ಕರ್ಮವಿದು ನಿಶ್ಚಯವಾಗಿ ನಾಶವಾಗುವುದು. ಅರ್ಪಣಂ ಈ ಭಾವಂ ಜ್ಞಾನಿಗದು ಬ್ರಹ್ಮಂ ಹವಿಸ್ಸುವೀರ್ಪಣಂ ಯೋಗಿಗದು ಬ್ರಹ್ಮಂ ಯಜ್ಞಕೃತಂ ವೀ ಪರಮ ಬ್ರಹ್ಮಂ ಬ್ರಹ್ಮವೀ ಕರ್ಮಂ ಪುರುಷವೀ ಮರ್ಮಂ. ಜ್ಞಾನಿಗದು ಬ್ರಹ್ಮಂ ಅರ್ಪಣಂ ವೀ
ಭಾವಂ ಯೋಗಿಗದು ಬ್ರಹ್ಮಂ ಹವಿಸ್ಸುವೀರ್ಪಣಂ ಪುರುಷವೀ ಮರ್ಮಂ ಬ್ರಹ್ಮವೀ ಕರ್ಮಂ ಈ ಅರ್ಪಣ ಭಾವವು ಜ್ಞಾನಿಗೆ ಅದು ಬ್ರಹ್ಮವು, ಹವಿಸ್ಸಿನ ಅರ್ಪಣವು ಯೋಗಿಗೆ ಅದು ಬ್ರಹ್ಮವು, ಯಜ್ಞ ಮಾಡುವುದು ಈ ಪರಮಬ್ರಹ್ಮವು, ಈ ಬ್ರಹ್ಮವೇ ಕರ್ಮವು, ಪುರುಷನಿಗಿದು ಮರ್ಮವು. ದೇವತಾಯಾಗಂ ಈ ಕರ್ಮಿಯಲ್ ಉಪಾಸನಂ ಜ್ಞಾನಯಜ್ಞಂ ಈ ಜ್ಞಾನಿಗದು ನ್ಯಾಸಂ ಬುದ್ಧಿ ಧರ್ಮೋಪಾದಿಗಳ್ ಈ ಅಧ್ಯಸ್ವರಹಿತಂ ಬ್ರಹ್ಮಸ್ವರೂಪಂ ಈ ಬ್ರಹ್ಮಾಗ್ನಿರೂಪಯಾಗಂ ಕರ್ಮಿಯಲ್ ಉಪಾಸನಂ ದೇವತಾಯಾಗಂ ಜ್ಞಾನಿಗದು ನ್ಯಾಸಂ ಜ್ಞಾನಯಜ್ಞಂ ಬ್ರಹ್ಮಾಗ್ನಿರೂಪಯಾಗಂ ಬ್ರಹ್ಮಸ್ವರೂಪಂ. ಈ ದೇವತಾ ಯಾಗವೋ ಮಾಡುವವನಿಗೆ ಉಪಾಸನವು, ಜ್ಞಾನ ಯಜ್ಞವೋ ಜ್ಞಾನಿಗದು ಅಡವಿನ ಬುದ್ಧಿಯು, ಧರ್ಮದ ಕಾರಣದಲ್ಲಿ ವಿಪರೀತ ಇರುವುದಿಲ್ಲವೋ ಬ್ರಹ್ಮಸ್ವರೂಪನಿಗೆ ಇದು ಬ್ರಹ್ಮಾಗ್ನಿ ರೂಪಯಾಗವು. ಶ್ರೋತ್ರ ಇಂದ್ರಿಯಾದಿಗಳ್ ನಿಮಿತದಿಂ ಯೋಗಿ ಕೃತಂ ಯಜ್ಞಂ ಅದು ಸಂಯಮಾಗ್ನಿಸ್ವರೂಪಂ ಶಬ್ದೇತ್ಯಾದಿ ವಿಷಯಗಳ್ ರೂಪದಿಂ ಜ್ಞಾನಿ ಕೃತಂ ಯಜ್ಞಂ ಅದು ಇಂದ್ರಿಯಾಗ್ನಿಸ್ವರೂಪಂ ಯೋಗಿ ಇಂದ್ರಿಯಾದಿಗಳ್ ನಿಮಿತದಿಂ ಜ್ಞಾನಿ ಶಬ್ದೇತ್ಯಾದಿ ವಿಷಯಗಳ್ ರೂಪದಿಂ ಕೃತಂ ಯಜ್ಞಂ ಅದು ಇಂದ್ರಿಯಾಗ್ನಿಸ್ವರೂಪಂ. ಶ್ರೋತ್ರ ಇಂದ್ರಿಯಾದಿಗಳ ನಿಮಿತ್ತದಿಂದ ಯೋಗಿ ಮಾಡುವ ಯಜ್ಞವು ಸಂಯಮದ ಅಗ್ನಿಸ್ವರೂಪವಾಗಿರುವುದು. ಶಬ್ದ ಇತ್ಯಾದಿ ವಿಷಯಗಳ ರೂಪದಿಂದ ಜ್ಞಾನಿ ಮಾಡುವ ಯಜ್ಞವು ಇಂದ್ರಿಯ ಅಗ್ನಿಸ್ವರೂಪವಾಗಿರುವುದು. ಇಂದ್ರಿಯ ಕರ್ಮವಂ ತಥಾ ವ್ಯಾಪಾರವಂ ಪ್ರಾಣಕರ್ಮವಂ ವಿವೇಕರೂಪದಿಂ ಆತ್ಮಸಂಯಮಂ ಅರಿತಸ್ವರೂಪದಿಂ ಜನಿತ ಅಗ್ನಿಯಲ್ ಕೃತಂ ವಿಯೋಗವ್ಯಗ್ನಂ ಕರ್ಮವಂ ತಥಾ ವ್ಯಾಪಾರವಂ ವಿವೇಕರೂಪದಿಂ ಅರಿತಸ್ವರೂಪದಿಂ ಜನಿತ ಅಗ್ನಿಯಲ್ ಕೃತಂ ವಿಯೋಗವ್ಯಗ್ನಂ. ಇಂದ್ರಿಯ ಕರ್ಮವನ್ನು ಅಂದರೆ ವ್ಯಾಪಾರವನ್ನು
ಪ್ರಾಣ ಕರ್ಮವನ್ನು ವಿವೇಕ ರೂಪದಿಂದ ಆತ್ಮ ಸಂಯಮವನ್ನು ಅರಿತ ಸ್ವರೂಪದಿಂದ ಜನಿತವಾದ ಅಗ್ನಿಯಲ್ಲಿ ಮಾಡುವುದನ್ನೇ ಈ ಯೋಗಯಜ್ಞ ಎನ್ನುವರು. ദ്രവ്യയജ്ഞർ ദ്രവ്യതി യാഗവം ಮಾಡುವರ್ ತಪೋಯಜ್ಞರ್ ತಪದಿ ಯಜ್ಞವಂ ಮಾಡುವರ್ ಯೋಗದಿಂ ಯೋಗಯಜ್ಞರ್ ವೇದದಿಂ ಸ್ವಾಧ್ಯಾಯಜ್ಞರ್ ಜ್ಞಾನದಿಂ ಜ್ಞಾನಯಜ್ಞರ್ ಕರ್ಮಿಗಳೀ ಸಂಶಿವ್ರತರ್ ದ್ರವ್ಯದಿಯಾಗವಂ ಮಾಡುವರ್ ದ್ರವ್ಯಯಜ್ಞರ್ ತಪದಿ ಯಜ್ಞವಂ ಮಾಡುವರ್ ತಪೋಯಜ್ಞರ್ ಸ್ವಾಧ್ಯಾಯಜ್ಞರ್ ವೇದದಿಂ ಯೋಗಯಜ್ಞರ್ ಯೋಗದಿಂ ಜ್ಞಾನಯಜ್ಞರ್ ಜ್ಞಾನದಿಂ ಕರ್ಮಿಗಳೀ ಸಂಶಿವ್ರತರ್ ದ್ರವ್ಯಯಜ್ಞರು ದ್ರವ್ಯದಿಂದ ಯಾಗವನ್ನು ಮಾಡುವರು, ತಪೋಯಜ್ಞರು ತಪದಿಂದ ಯಾಗವನ್ನು ಮಾಡುವರು, ಯೋಗ ಯಜ್ಞರು ವೇದದಿಂದ ಯಾಗವನ್ನು ಮಾಡುವರು, ಸ್ವಾಧ್ಯಾಯಜ್ಞರು ಜ್ಞಾನದಿಂದ ಯಾಗವನ್ನು ಮಾಡುವರು, ಜ್ಞಾನ ಯಜ್ಞರು ಕರ್ಮಿಗಳಾಗಿರುವರು, ವ್ರತವನ್ನು ಹಿಡಿದಿರುವವರು. ಅಪಾನದಳ ಪ್ರಾಣಪೂರಕದಿಂ ಹೋಮಿಸುವರ್ ಪ್ರಾಣದೊಳ್ ಅಪಾನ ರೇಚಕದಿಂ ಯಾಗಿಸುವರ್ ಪ್ರಾಣ ಆಯಾಮದಿಂ ಕುಂಭಕವನ್ ತ್ಯಾಗಿಸುವರ್ ಯೋಗಿಗಳ ಈ ಪ್ರಾಣಪಾರಾಯಣದಿಂ ತತ್ಪರರ್ ಹೋಮಿಸುವರ್ ಪ್ರಾಣಪೂರಕದಿಂ ಯಾಗಿಸುವರ್ ಅಪಾನರೇಚಕದಿಂ ತ್ಯಾಗಿಸುವರ್ ಪ್ರಾಣ ಆಯಾಮದಿಂ ಕುಂಭಕವನ್ ಯೋಗಿಗಳ್ ಈ ಪ್ರಾಣಪಾರಾಯಣದಿಂ ತತ್ಪರಲ್ ಅಪಾನದಳ ಪ್ರಾಣಪೂರಕದಿಂದ ಹೋಮಿಸುವರು, ಪ್ರಾಣದಳು ಅಪಾನ ರೇಚಕದಿಂದ ಯಾಗಿಸುವರು, ಪ್ರಾಣ ಆಯಾಮದಿಂದ ಕುಂಭಕವನ್ನು ತ್ಯಾಗಿಸುವರು, ಯೋಗಿಗಳು ಈ ಪ್ರಾಣ ಪಾರಾಯಣದಿಂದ ತತ್ಪರರಾಗಿರುವರು. ನಿಯಮಿತ ಆಹಾರ ಕ್ರಮದಿಂ ಪ್ರಾಣವನ್ ವಾಯು ವಿಶೇಷ ರೀತಿಯಲ್ ಹೋಮಿಸುವಲ್ ವಶವಾಯುವಿನಿಂ ಅನ್ಯ ಪ್ರಾಣಗಳನ್ ಯಾಗಿಸುವಲ್ ಯೋಗಿಗಳ್ ಈ ತತ್ವವಂ ನರಿತ ಯಜ್ಞಕ್ಷಪಿತ ಕಲ್ಮಷ ಪ್ರಾಣವನ್ ನಿಯಮಿತ ಆಹಾರ ಕ್ರಮದಿಂ ಹೋಮಿಸುವಲ್ ಅನ್ಯ ಪ್ರಾಣಗಳಂ ಯಾಗಿಸುವಲ್ ವಶವಾಯುವಿನಿಂ ಈ ತತ್ವವಂ ನರಿತ ಯೋಗಿಗಳ್ ಯಜ್ಞಕ್ಷಪಿತ ಕಲ್ಮಷ ನಿಯಮಿತ ಆಹಾರ ಕ್ರಮದಿಂದ ಪ್ರಾಣವನ್ನು ವಾಯು ವಿಶೇಷ ರೀತಿಯಲ್ಲಿ ಹೋಮಿಸುವರು,
ವಶವಾಯುವಿನಿಂದ ಅನ್ಯ ಪ್ರಾಣಗಳನ್ನು ಯಾಗಿಸುವರು. ಈ ತತ್ವವನ್ನು ಅರಿತ ಯೋಗಿಗಳು ಯಜ್ಞದಲ್ಲಿ ಕಲ್ಮಶವನ್ನು ಸುಟ್ಟುಕೊಂಡಿರುವವರು. ಯಜ್ಞಶಿಷ್ಟ ಅಮೃತ ಭುಜನಲ್ ಅನಾದಿ ಬ್ರಹ್ಮವಂ ಪಡೆವಲ್ ಯಜ್ಞವಂ ತೊರೆದು ಈ ಅಯಜ್ಞಲ್ ಬ್ರಹ್ಮಲೋಕವಂ ಹೇಗೆ ಪಡೆವಲ್ ಪಾರ್ಥ ಅನ್ಯ ಮಾರ್ಗಕ್ಕಿಹುದೇ ಇಹದೊಳ್ ಅರ್ಥ. ಅನಾದಿ ಬ್ರಹ್ಮವಂ ಪಡೆವಲ್ ಯಜ್ಞಶಿಷ್ಟ ಅಮೃತ ಭುಜನಲ್ ಅಯಜ್ಞಲ್ ಬ್ರಹ್ಮಲೋಕವಂ ಹೇಗೆ ಪಡೆವಲ್ ಯಜ್ಞವಂ ತೊರೆದು ಪಾರ್ಥ ಅನ್ಯ ಮಾರ್ಗಕ್ಕಿಹುದೇ ಇಹದೊಳ್ ಅರ್ಥ. ಯಜ್ಞದಲ್ಲಿ ಉಳಿದ ಅಮೃತವನ್ನು ಭುಜಿಸುವವರು ಅನಾದಿ ಬ್ರಹ್ಮವನ್ನು ಪಡೆಯುವರು. ಯಜ್ಞವನ್ನು ತೊರೆದ ಈ ಯಜ್ಞ ಮಾಡದವರು ಬ್ರಹ್ಮಲೋಕವನ್ನು ಹೇಗೆ ಪಡೆವರು? ಪಾರ್ಥ, ಬೇರೆ ದಾರಿಗೆ ಇಲ್ಲಿ ಅರ್ಥವಿರುವುದೇ? ಯಜ್ಞಗಳಿವೀ ವೇದದ್ವಾರ ವಿತತಂ ವಿಸ್ತೃತಂ ವೀ ಕರ್ಮದಿಂ ವಾಕ್ಕು ಉನ್ಮಾದದಿಂ ಶರೀರ ಮಾತ್ರದಿಂ ಉದ್ಭವಂ ಈ ಅನಾತ್ಮವಂ ಕಾರಣವೆಂದರಿತ ಯೋಗಿಂ ಬಂಧಮುಕ್ತಂ ಈ ಅನಾತ್ಮವಂ ಉದ್ಭವಂ ಶರೀರಮಾತ್ರದಿಂ ಕಾರಣವೆಂದರಿತ ಯೋಗಿಂ ಬಂಧಮುಕ್ತಂ. ಈ ಯಜ್ಞಗಳೇ ವೇದದ ಬಾಗಿಲೆಂದು ಹೇಳಲ್ಪಟ್ಟಿರುತ್ತದೆ. ವಿಸ್ತಾರವಾದ ಕರ್ಮದಿಂದ, ಮಾತಿನ ಉನ್ಮಾದದಿಂದ, ಶರೀರ ಮಾತ್ರದಿಂದ ಉದ್ಭವಿಸುವುದೇ ಈ ಅನಾತ್ಮಕ್ಕೆ ಕಾರಣವು ಎಂದು ಅರಿತ ಯೋಗಿಯು ಬಂಧಮುಕ್ತನಾಗುವನು. ಎಲೈ ಪರಂತಪ ದ್ರವ್ಯಮಯ ಯಜ್ಞ ಕಿಂ ಜ್ಞಾನಯಜ್ಞಂ ಬಹುಫಲಪ್ರದಂ ಎಲೈ ಪಾರ್ಥ ಜ್ಞಾನಯಜ್ಞದಿಂ ಕರ್ಮವೇ ಅಖಿಲಾಂತ್ಯಕೃತಂ ವೀ ನಿಶ್ಚಿತಂ ದ್ರವ್ಯಮಯ ಯಜ್ಞ ಕಿಂ ಜ್ಞಾನಯಜ್ಞಂ ಬಹುಫಲಪ್ರದಂ ಎಲೈ ಪರಂತಪ, ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಬಹು ಫಲಪ್ರದವಾಗಿರುವುದು. ಎಲೈ ಪಾರ್ಥ, ಜ್ಞಾನ ಯಜ್ಞದಿಂದ ಈ ಕರ್ಮವು ಯುಕ್ತತೆಯಲ್ಲಿ ಅಂತ್ಯಗೊಳ್ಳುವುದು ನಿಶ್ಚಿತವಾಗಿರುವುದು. ಈ ಜ್ಞಾನವಂ ತಿಳಿವ ಮಾರ್ಗವನ್ನರಿ ಪರಂ ತಪ ಪ್ರಣಿಪಾತದಿಂ ಸೇವೆಯಿಂ ವಿನಯದಿಂ ನಿಶ್ಚಿತ ಆಚಾರ್ಯ ಪ್ರಶ್ನೆಯಿಂ ಜ್ಞಾನವೀಜನಿತಂ ತತ್ವಜ್ಞರೋ ಈ ಜ್ಞಾನವನ್ ಅರಿವಲ್ ದೃಷ್ಟಿಸು ಪಾರ್ಥ
यदिं ज्ञानवीजनितं निश्चिता ಈ ಜ್ಞಾನವನ್ನು ತಿಳಿಯುವ ಮಾರ್ಗವನ್ನು ಅರಿಯೋ ಪರಂತಪ. ಮಾಯೆಯಿಂದ, ಸೇವೆಯಿಂದ, ವಿನಯದಿಂದ ನಿಶ್ಚಿತ ಆಚಾರ್ಯನ ಈ ಪ್ರಶ್ನೆಯು ಜ್ಞಾನಜನಿತವಾಗಿರುವುದು. ತತ್ವಜ್ಞರು ಜ್ಞಾನವನ್ನು ಅರಿವರು. ನೋಡು ಪಾರ್ಥ. ಜ್ಞಾನಂ ವಿಹರಿತರೆ ಮೋಹವಂ ತ್ಯಜಿವೆ ಸ್ಥಾವರಭೂತಗಳ್ ಒಳಗಿಹುದಂ ನೀ ಅರಿವೆ ಪರಮೇಶ್ವರ ಸಕಲದಲ್ಲಿರುವುದಂ ನೀ ತಿಳಿವೆ ಕ್ಷೇತ್ರಜ್ಞ ಈಶ್ವರ ಅರ್ಥವಂ ನೀ ಮೈದಳೆವೆ. ಈ ಜ್ಞಾನವನ್ನು ಅರಿತರೆ ನೀನು ಮೋಹವನ್ನು ತ್ಯಜಿಸುವೆ. ಸ್ಥಾವರ ಭೂತಗಳು ಒಳಗಿಹುದೆಂದು ನೀನು ಅರಿವೆ. ಪರಮೇಶ್ವರನೇ ಸಕಲದಲ್ಲಿ ಇರುವುದೆಂದು ನೀನು ತಿಳಿವೆ. ಕ್ಷೇತ್ರಜ್ಞ ಹಾಗೂ ಈಶ್ವರನ ಅರ್ಥವನ್ನು ನೀನು ಮೈದೆಳೆವೆ. ಪಾಪಿಗಳಿಗಿಂತಂ ನೀ ಅಧಿಕ ಪಾಪವಂ ಮಾಡಿದ ಮಾತ್ರದೊಳ್ ಜ್ಞಾನಪ್ರವದಿಂ ವೃಜನಾರ್ಣವ ರೂಪ ಪಾಪಸಾಗರವಂ ದಾಟುವೆ ಪಾರ್ಥ. ಜ್ಞಾನಪ್ರವದಿಂ ವೃಜನಾರ್ಣವರೂಪ ಪಾಪಸಾಗರವಂ ದಾಟುವೆ ಮುಮುಕ್ಷುವಂಗೆ ಧರ್ಮವೂ ಪಾಪವೇ ಮುಮುಕ್ಷುವಂಗೆ ಧರ್ಮವೂ ಪಾಪವೇ ಪಾರ್ಥ. ಪಾಪಿಗಳಿಗಿಂತ ನೀನು ಅಧಿಕ ಪಾಪವನ್ನು ಮಾಡಿದ ಮಾತ್ರದಲ್ಲೂ ಜ್ಞಾನದ ತೆಪ್ಪದಿಂದ ಪಾಪದಿಂದ ಮೈದುಂಬಿದ ರೂಪದ ಈ ಪಾಪಸಾಗರವನ್ನು ದಾಟುವೆ. ಮೋಕ್ಷವನ್ನು ಇಚ್ಛಿಸುವವನಿಗೆ ಧರ್ಮವೂ ಪಾಪವೇ ಪಾರ್ಥ. ಯಜ್ಞಾಗ್ನಿಯೊಳ್ ಸಮಿದ್ಧಂ ಭಸ್ಮಕೃತಃ ಯೋಗಾಗ್ನಿ ಜ್ಞಾನ ಪ್ರಕಾರ ತೇಜಸ್ವಂ ಯೋಗಿ ಸರ್ವಕರ್ಮವಂ ಭಸ್ಮಕೃತಃ ಯಂ ಜ್ಞಾನವೇ ಸಮರ್ಥಯುಕ್ತಿಯೋ ಯಂ ಜ್ಞಾನವೇ ಸಮರ್ಥಯುಕ್ತಿಯೋ ಭರತ. ಯಜ್ಞದ ಅಗ್ನಿಯಲ್ಲಿ ಸಮಿತ್ತು ಭಸ್ಮವಾಗುವುದು. ಯೋಗಾಗ್ನಿ ಜ್ಞಾನ ಪ್ರಕಾರದಲ್ಲಿ ತೇಜಸ್ವಿಯಾದ ಯೋಗಿಯು ಸಕಲ ಕರ್ಮವನ್ನು ಭಸ್ಮ ಮಾಡುವನು. ಈ ಜ್ಞಾನವು ಸಮರ್ಥ ಯುಕ್ತಿಯೋ ಭರತ. ಪರಮಜ್ಞಾನ ಸದೃಶ ಅನ್ಯವಾಸ್ತವಂ ಇಹಲೋಕದೊಳ್ ಅದೃಷ್ಟಂ ಅಗೋಚರಂ ಕರ್ಮಯೋಗದಿಂ ಸಮಾಧಿಯೋಗದಿಂ
ಸಂಸ್ಕಾರವಂ ಪಡೆದು ಸಂಸಿದ್ಧನಾಗು ಪಾರ್ಥ. ಕರ್ಮಯೋಗದಿಂ ಸಮಾಧಿಯೋಗದಿಂ ಸಂಸ್ಕಾರವಂ ಪಡೆದು ಸಂಸಿದ್ಧನಾಗೋ. ಪರಮಜ್ಞಾನ ಸದೃಶವಾದ ಅನ್ಯ ವಾಸ್ತವವು ಈ ಲೋಕದಲ್ಲಿ ಕಾಣದು, ಗೋಚರವಾಗದು. ಕರ್ಮಯೋಗದಿಂದ ಸಮಾಧಿಯೋಗದಿಂದ ಸಂಸ್ಕಾರವನ್ನು ಪಡೆದು ಸ್ವಯಂ ಸಿದ್ಧನಾಗು ಪಾರ್ಥ. ಶ್ರದ್ಧಾ ಮಾತ್ರದಿಂ ಪೊರೆವೆಯೋ ಯೋಗ ಜ್ಞಾನಂ ತತ್ಪರನಂ ಯೋಗಿ ಸದೃಶ ಜಿತೇಂದ್ರಿಯಂ ಸಂಯತಾರ್ಥಿಯಂ ಪಡೆವೆಗೆ ಪರಮಜ್ಞಾನಂ ತಥ ಪ್ರಣಿಪಾತದಿ ಪಡೆವೆ ಕೇವಲ ಕರ್ಮಫಲಂ ಪಾರ್ಥ. ತಥ ಪ್ರಣಿಪಾತದಿ ಕೇವಲ ಕರ್ಮಫಲಂ ಪಡೆವೆ. ಶ್ರದ್ಧೆಯ ಮಾತ್ರದಿಂದ ಯೋಗಜ್ಞಾನವನ್ನು ನೀನು ಪೋಷಿಸಬಹುದು. ತತ್ಪರನಾಗಿರುವ ಯೋಗಿಯು ಜಿತೇಂದ್ರಿಯ ಸಾದೃಶ್ಯದಿಂದ ಇಂದ್ರಿಯಗಳನ್ನು ಸಂಯಮ ಮಾಡುವುದರಿಂದ ನೀನು ಪಡೆವೆ ಈ ಪರಮಜ್ಞಾನವನ್ನು. ಇಲ್ಲದಿದ್ದರೆ ಈ ಮಾಯೆಯಿಂದ ನೀನು ಪಡೆವೆ ಕೇವಲ ಕರ್ಮಫಲವನ್ನು. ಅನಾತ್ಮಜ್ಞಾನಂ ಪೊರೆವುದೈ ಅಶ್ರದ್ಧಂ ಪೊರೆವುದೈ ಗುರುವಾಕ್ಯದೊಳ್ ಅವಿಶ್ವಾಸಂ ಪೊರೆವುದೈ ಮನಶ್ಚಿತ್ತದೊಳ್ ಸಂಶಯಂ ಜನನದು ಇಹ ಪರದಿ ಸುಖವೋ ಇರದೋ ಜನನದಿಂ ಸುಖವಿರದೋ ಇಹ ಪರದಿ ಪಾರ್ಥ. ಅನಾತ್ಮ ಜ್ಞಾನವು ಅಶ್ರದ್ಧೆಯನ್ನು ಪೋಷಿಸುವುದು, ಗುರುವಾಕ್ಯದೊಳಗೆ ವಿಶ್ವಾಸವನ್ನು ಪೋಷಿಸುವುದು, ಮನದಲ್ಲಿ ಹಾಗೂ ಚಿತ್ತದಲ್ಲಿ ಸಂಶಯವು ಜನಿಸುವುದು. ಇದರಿಂದ ಇಲ್ಲಿ ಹಾಗೂ ಅಲ್ಲಿ ಸುಖವಿರದು ಪಾರ್ಥ. ಯೋಗ ಸಂನ್ಯಸ್ತ ವಾಸ್ತವರ್ಥದಿಂ ಯೋಗ ಸಂನ್ಯಸ್ತ ವಾಸ್ತವರ್ಥದಿಂ ಧರ್ಮಗಧರ್ಮ ಪರಮಾರ್ಥದರ್ಶಿಯಂ ಈಶ್ವರಾತ್ಮಜ್ಞಾನ ಸಂಚಿನ್ನ ಸಂಶಯನಂ ಕರ್ಮದಿಂ ಗಾಬಾಧಿತನೆಂ ಗರಿ ಎನ್ನ ಗರಿ ಪಾಂಡವ ಕರ್ಮದಿಂ ಗಾಬಾಧಿತನೆಂ ಗರಿ ಎನ್ನ ಪಾಂಡವ. ಯೋಗದಲ್ಲಿ ಸನ್ಯಾಸವನ್ನು ಮಾಡುವುದರಿಂದ ವಾಸ್ತವಿಕ ಅರ್ಥದಿಂದ ಧರ್ಮ ಹಾಗೂ ಅಧರ್ಮ ಪರಮಾರ್ಥದ ದರ್ಶನವನ್ನು ಮಾಡುವವನು. ಈಶ್ವರ ಹಾಗೂ ಆತ್ಮಜ್ಞಾನದಲ್ಲಿ ಸಂಶಯವನ್ನು ಹೊಂದನು.
ಕರ್ಮದಿಂದ ಅವನು ಬಾಧಿತನಾಗನು. ನನ್ನನ್ನು ಅರಿಯೋ ಪಾಂಡವ. ಅಜ್ಞಾನದಿಂ ಅವಿವೇಕದಿಂ ರಥವಿಜ್ಞಾನವಂ ಜ್ಞಾನಾಸಿಯಂ ಶೋಕ ಮೋಹದೋಷವಂ ತೊಲಗಿಸುವುದು ಈ ಸಮ್ಯಕ್ ದರ್ಶನ ಜ್ಞಾನ ರೂಪಂ ಆದ್ದರಿಂ ಕರ್ಮಾನುಷ್ಠಾನಿಸು ಯುದ್ಧವಂಗೈ ಕರ್ಮಗನುಷ್ಠಾನಿಸು ಪಾರ್ಥ ಯುದ್ಧವಂಗೈ. ಅಜ್ಞಾನದಿಂದ ಅವಿವೇಕದಿಂದ ಜ್ಞಾನವು ಹೃದಯಕ್ಕೆ ಮುಟ್ಟುವುದು. ಜ್ಞಾನದ ಆಶ್ರಯವು ಶೋಕಮೋಹ ದೋಷವನ್ನು ತೊಲಗಿಸುವುದು. ಅದೇ ಸಮ್ಯಕ್ ದರ್ಶನದ ಜ್ಞಾನ ರೂಪವು. ಆದ್ದರಿಂದ ಕರ್ಮವನ್ನು ಅನುಷ್ಠಾನಿಸು, ಯುದ್ಧವನ್ನು ಮಾಡು ಪಾರ್ಥ.